ರಾಜ್ಯ ರಾಜಧಾನಿ ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕು ಅನ್ನುವಂಥ ಕನಸು ಹೊತ್ತುಕೊಂಡಿರುವಂಥ ರಾಜ್ಯ ಸರ್ಕಾರಕ್ಕೆ ಈ ರಸ್ತೆ ಗುಂಡಿಗಳೇ ಕಂಟಕ ಆಗ್ತಾ ಇದೆ. ಬ್ರ್ಯಾಂಡ್ ಬೆಂಗಳೂರಿಗೆ ರಸ್ತೆಯ ಗುಂಡಿಗಳೇ ಒಂದು ರೀತಿಯಲ್ಲಿ ತೊಂದರೆ. ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಮುಜುಗರವಾಗ್ತಾ ಇದೆ. ರಸ್ತೆ ಗುಂಡಿಗಳ ಬಗ್ಗೆ ಉದ್ಯಮಿಗಳು ಬೇಸರ ವ್ಯಕ್ತಪಡಿಸ್ತಾ ಇರುವಂಥ ಹಿನ್ನೆಲೆ ಇವತ್ತು ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೀತಾ ಇದೆ. ಸಂಜೆ 6 ಗಂಟೆಗೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಭೆ ನಡೀಲಿಕ್ಕಿದೆ. ಬೆಂಗಳೂರಿನ ಅಭಿವೃದ್ಧಿಯ ಕುರಿತು ಈ ಒಂದು ಸಭೆ ನಡೀತಾ ಇರುವಂಥದ್ದು. ರಸ್ತೆ ಸೇರಿದಂತೆ ಅಭಿವೃದ್ಧಿಯ ಕುರಿತು ಮಹತ್ವದ ಚರ್ಚೆ ಆಗಲಿಕ್ಕಿದೆ. ಕಾಮಗಾರಿಗಳ ಬಗ್ಗೆ ಮಾಹಿತಿ ಪಡೆಯಲಿದ್ದಾರೆ ಮುಖ್ಯಮಂತ್ರಿಗಳು. ಬ್ರ್ಯಾಂಡ್ ಬೆಂಗಳೂರಿನ ಕನಸಿಗೆ ಮೂಲ ಸೌಕರ್ಯದಲ್ಲಿ ಒಂದಾದಂತಹ ರಸ್ತೆಯ ಗುಂಡಿಗಳು ಈಗ ಸಮಸ್ಯೆ ತಂದೊಡ್ತಾ ಇದೆ. ಉದ್ಯಮಿಗಳು ಇತ್ತೀಚೆಗಷ್ಟೇ ಬೇಸರವನ್ನು ವ್ಯಕ್ತಪಡಿಸಿದ್ರು. IT ಕಂಪನಿಗಳವರು ನಾವು ಬೆಂಗಳೂರಿನ ಬಿಟ್ಟು ಹೊರ ಹೋಗ್ತೇವೆ ಅನ್ನುವಂಥ ಮಾತನ್ನು ನೇರವಾಗಿ ಆಡಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ರು. ಇದು ಒಂದು ರೀತಿಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಮುಜುಗರವನ್ನು ಈಡು ಮಾಡ್ತಾ ಇದೆ. ಹೀಗಾಗಿ ಮುಖ್ಯಮಂತ್ರಿಗಳು ಒಂದು ಸ್ಟ್ಯಾಂಡ್ ತೆಗೆದುಕೊಳ್ಳೋದಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ. ಇವತ್ತೊಂದು ಮಹತ್ವದ ಸಭೆಯನ್ನು ಕರೆದಿದ್ದಾರೆ ಸಂಜೆ 6 ಗಂಟೆಗೆ. ಬೆಂಗಳೂರಿನ ಅಭಿವೃದ್ಧಿ ಸಚಿವರಾಗಿರುವಂತಹ DK ಶಿವಕುಮಾರ್ ಅವರೊಂದಷ್ಟು ಕನಸುಗಳನ್ನು ಕಟ್ಟಿಕೊಂಡಿದ್ದಾರೆ, ಪ್ಲಾನಿಂಗ್ಸ್ ಹೇಳಿದ್ದಾರೆ. ಆದರೆ ಕಾರ್ಯರೂಪದಲ್ಲಿ ತರಬೇಕಾದಂಥ ಮೂಲಭೂತ ಸೌಕರ್ಯಗಳು, ಅದು ಇಂಜಿನಿಯರ್ಸ್ ಇರಬಹುದು, GBA ಅಧಿಕಾರಿಗಳಿರಬಹುದು, ಅವರ ನಿರ್ಲಕ್ಷ್ಯವೋ ಅಥವಾ ಕಳಪೆ ಕಾಮಗಾರಿಯೋ, ಅದರಲ್ಲೂ ಈ ಮಳೆಗಾಲಕ್ಕೆ ಸಂಬಂಧಪಟ್ಟಂತೆ ಗುಂಡಿಗಳು ಹೆಚ್ಚಾಗಿ ಬಿಡುತ್ತೆ. ಗುಂಡಿಗಳಲ್ಲಿ ನೀರು ತುಂಬಿಕೊಂಡು ರಸ್ತೆ ಯಾವುದು ಗುಂಡಿ ಯಾವುದು ಅಂತ ಗೊತ್ತಾಗದೆ ಅಪಘಾತಗಳು ಹೆಚ್ಚಾಗುವಂಥ ಕೆಲಸಗಳು. ಅದರಲ್ಲೂ ಮುಖ್ಯವಾಗಿ ಬೆಂಗಳೂರು ನಗರದ ಒಂದು ರೀತಿಯಲ್ಲಿ ಪ್ರಮುಖ ಏರಿಯಾಗಳು, ಅಂಥದ್ರಲ್ಲೇ ಇಷ್ಟಿಷ್ಟು ದೊಡ್ಡ ಗುಂಡಿಗಳು ಕಾಣಿಸ್ತಾ ಇದೆ ಅಂತ ಹೇಳಿದಾಗ ಇದನ್ನು ಹೇಗೆ, ಯಾರನ್ನು ಪ್ರಶ್ನೆ ಮಾಡಬೇಕು? ಅಧಿಕಾರಿಗಳ ನಿರ್ಲಕ್ಷ್ಯ ಯಾಕೆ ಇಷ್ಟರ ಮಟ್ಟಿಗೆ? ಕಳಪೆ ಕಾಮಗಾರಿಯ ಪರಿಣಾಮವೋ ಅಥವಾ ಸರಿಯಾದಂಥ ಕೆಲಸವೇ ಮಾಡಿಲ್ವೋ? ಇದು ಪ್ರಶ್ನೆ ಬರುತ್ತೆ. ಜನರು ಕೂಡ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಹೀಗಾಗಿ ಇದನ್ನು ಮುಚ್ಚಬೇಕು ಅನ್ನುವಂಥ ಡೆಡ್ಲೈನನ್ನು DK ಕೊಟ್ಟಿದ್ದಾರೆ. ಈ ಮಧ್ಯೆ ಬೇರೆಯವರು ವಿರೋಧ ಮಾಡ್ತಾ ಇರುವಂಥ ಹಿನ್ನೆಲೆ ರಾಷ್ಟ್ರ ಮಟ್ಟದಲ್ಲಿ ಇದು ಸದ್ದಾಗ್ತಾ ಇದೆ, ಮುಜುಗರ ಉಂಟು ಮಾಡ್ತಾ ಇರುವಂಥ ಕಾರಣ ಮುಖ್ಯಮಂತ್ರಿಗಳ ಮುಂದೆ ಬಂದು ಒಂದು ಸ್ಟ್ಯಾಂಡ್ ತಗೊಂಡು ಎಲ್ಲ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಕಾಮಗಾರಿಗಳು ಎಲ್ಲೆಲ್ಲಾಗ್ತಾ ಇದೆ, ಏನೇನಾಗಬೇಕು ಅಂತೆಲ್ಲ. ಹೀಗಾಗಿ ಇವತ್ತು ಸಂಜೆ ಬೆಂಗಳೂರಿನ ಒಟ್ಟಾರೆ ಅಭಿವೃದ್ಧಿಯ ವಿಚಾರವಾಗಿ ಒಂದಷ್ಟು ನಿರ್ಣಯಗಳನ್ನು ಕೈಗೊಳ್ಳೋದಕ್ಕೆ ಇವತ್ತಿನ ಸಂಜೆ ಮೀಟಿಂಗ್ ಮುಖ್ಯಮಂತ್ರಿಗಳು ಕರೆದಿದ್ದಾರೆ.